ಎಸ್ ತಾನೇ ಅದು. ಓ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಬಿಗ್ ಡೇ, ದ ಟಾಕ್ಸಿಕ್ ಟೀಸರ್ ಡೇ ಅಂತಾನೆ ಹೇಳ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ಎಸ್ ಸರ್ನ ಸ್ಕ್ರೀನ್ ಮೇಲೆ ನೋಡೋ ಒಂದು ಭಾಗ್ಯ. ಇನ್ಫ್ಯಾಕ್ಟ್ ಈ ಒಂದು ಸಿನಿಮಾದಲ್ಲಿ ಏನು ಇಟ್ಟಿದ್ದಾರೆ ಅನ್ನೋ ಒಂದು ಕುತೂಹಲ, ಅದರಲ್ಲೂ ಪ್ರಶಾಂತ್ ನೀಲ್ ಅಂತ ಒಂದು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ, ಒಂದು ಲೇಡಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಜೊತೆ ವರ್ಕ್ ಮಾಡ್ತಿರೋ ಒಂದು ಕ್ಯೂರಿಯಾಸಿಟಿ ಪ್ಲಸ್ ಕರೇಜ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಈಗ ಟೀಸರ್ ಇಂಪಾರ್ಟೆಂಟ್. ಟೀಸರ್ನ ನೋಡಬೇಕು. ಒಬ್ಬ ಫ್ಯಾನ್ ಆಗಿ, ಒಬ್ಬ KFI ಫ್ಯಾನ್ ಆಗಿ, ಒಬ್ಬ ಎಸ್ ಸರ್ ಫ್ಯಾನ್ ಆಗಿ ಈ ಒಂದು ಟೀಸರ್ ನನಗೆ ಇಂಪಾರ್ಟೆಂಟು. ಸೊ 3, 2, 1 ಹಿಯರ್ ವಿ ಗೋ. ಈ ಸಲ ಯುದ್ಧನೇ ಬೇರೆ. ಅವರುಗಳ ಕುತಂತ್ರನೇ ಬೇರೆ. ಕ್ರೇಜಿ ಮಾನ್ಸ್ಟರ್ ಮೈಂಡ್. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ವಿಜುವಲ್ಸ್ ಮಾತ್ರ ಹಠ ಬಿಟ್ಬಿಡು. ಗಿವ್ ಅಪ್ ರಾಯ. ಇಟ್ಸ್ ಓವರ್. ಇಟ್ಸ್ ಓವರ್. ಮ್ಯಾನ್. ಇಟ್ಸ್ ಓವರ್. Woo! Until then, some manners. Fucking manners. ವಿಲನ್ ಎಂಟ್ರಿ ಅನ್ಸುತ್ತೆ. ಯಾರು? ಟೊವಿನೋ ಥಾಮಸ್. I'm home. ಎಸ್ ತಾನೇ ಅದು. ಓ ಇನ್ಸೇನ್ ಅಂತ ಹೇಳ್ತೀನಿ. ಎಲ್ಲರಿಗೂ ಒಂದು ಡೌಟ್ ಇತ್ತು, ಎಸ್ ಸರ್ ಏನು ತರ್ಬೋದು KGF ಆದಮೇಲೆ ಅಂತ. ಇನ್ಫ್ಯಾಕ್ಟ್ KGF ಆದಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿತ್ತು. ಈ ಟೀಸರ್ನ ಎಕ್ಸ್ಪೆಕ್ಟೇಷನ್ಸ್ ಅದಕ್ಕೂ ಮೀರಿ ಇದೆ. ಆ್ಯಂಡ್ ಸೀರಿಯಸ್ಲಿ ಎಸ್ ಸರ್ ವಿತೌಟ್ ಬಿಯರ್ಡ್ ಲುಕ್, ಕಮಾನ್. ಇದೆಲ್ಲ ಬರೀ ಮೀಮ್ಸಲ್ಲಿ ಓಡಾಡ್ತಾ ಇತ್ತು. ಎಸ್ ಸರ್ನ ಮತ್ತೆ ಆ ಒಂದು ಗೂಗ್ಲಿ ಲುಕ್ನಲ್ಲಿ ಅಥವಾ ಲಕ್ಕಿ ಲುಕ್ನಲ್ಲಿ ನೋಡೋಕ್ಕಾಗಲ್ಲ ಅಂತ ಒಂದು ಮಾತುಕತೆ ನಡೀತಾ ಇತ್ತು. ಎಸ್ ಸರ್ ಲಿಟ್ರಲಿ ನೇಲ್ಡ್ ಇಟ್. ಇಮ್ಯಾಜಿನ್ ಈ ಒಂದು ಸೀನ್ ಥಿಯೇಟರ್ನಲ್ಲಿ ಯಾವ ಥರ ವಿಸಲ್ ಬೀಳುತ್ತೆ ಅಂತ. ಇನ್ಫ್ಯಾಕ್ಟ್ ಯಾವುದೇ ರೀತಿಯಾದ BGM ಅಥವಾ ಡೈಲಾಗ್ ನಿಮಗೆ ಕೇಳಿಸಲ್ಲ. ರೂಫ್ ಕಿತ್ತೋಗಂಗೆ ವಿಸಲ್ ಹೊಡಿತಾರೆ. ಲಿಟ್ರಲಿ ಗೂಸ್ ಬಂಪ್ಸ್ ಗೈಸ್, ಲಿಟ್ರಲಿ. ಎಸ್ ಸರ್ಗೆ ಒಂದು ದೊಡ್ಡ ನಮಸ್ಕಾರ ಇಲ್ಲಿಂದಾನೆ. ಅಲ್ಲ, ಲುಕ್ ಎಟ್ ದಟ್ ಮ್ಯಾನ್, ಲುಕ್ ಎಟ್ ಹಿಸ್ ವಿಷನ್. ಅವ್ರು ಒಂದೊಂದು ಮಾತನ್ನು ಕೂಡ ಉಳಿಸ್ಕೊಳ್ತಾರೆ. ಅಷ್ಟು ವಿಜುವಲ್ ಕಂಟೆಂಟ್ ಇದೆ ಈ ಒಂದು ಟೀಸರ್ನಲ್ಲಿ. ಇನ್ಫ್ಯಾಕ್ಟ್ ಒಂದು ಸಪ್ರೇಟ್ ಬ್ರೇಕ್ ಡೌನೇ ಬೇಕಾಗುತ್ತೆ, ಅದು ಕೂಡ ನಾನು ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನೋಡಿ, ಮತ್ತೆ ಏನೂ ಬಿಟ್ಕೊಟ್ಟಿಲ್ಲ ಅವರು ಟೀಸರ್ನಲ್ಲಿ. ಇಮ್ಯಾಜಿನ್ 3 hours ಆಫ್ ರೋಲರ್ ಕೋಸ್ಟರ್ ರೈಡ್ ಅಂತಾನೆ ಹೇಳ್ಬೋದು ಈ ಒಂದು ಸಿನಿಮಾ. ಆ್ಯಂಡ್ ಎಸ್ ಸರ್ನ 3 ಶೇಡ್ನಲ್ಲಿ ತೋರಿಸಿದ್ದಾರೆ. ಪ್ರತಿ ಒಂದು ಶೇಡ್ ಕಡಕ್ ಆಗಿದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ದುರಂಧರ್ 2 ನಿಜವಾಗ್ಲೂ ಹೆದರ್ಕೋಬೇಕು ಇವಾಗ. ದುರಂಧರ್ 2 ಚೆನ್ನಾಗಿದ್ರೆ ಓಡ್ಲಿ, ನನಗೇನು ತೊಂದರೆ ಇಲ್ಲ. ಕೆಲವೊಂದಷ್ಟು ಜನ ಇಲ್ಲಿ ನೆಗೆಟಿವ್ PRಗಳು ಮಾಡ್ತಾ ಇದ್ದಾರೆ, ಅದು ನಂಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ ಒಂದು ಟೀಸರ್ನಲ್ಲಿ ಬಂದಿರೋ ಒಂದೊಂದು ಡೈಲಾಗು ಈ ನೆಗೆಟಿವ್ PRಗಳು ಮಾಡ್ತಿರೋ ವ್ಯಕ್ತಿಗಳಿಗೆ ಉತ್ತರ ಕೊಟ್ಟಂಗಿತ್ತು. ಲಿಸನ್, ದಿಸ್ ಇಸ್ ವಾಟ್ ಎಸ್ ಸರ್ ಇಸ್ ಕೇಪಬಲ್ ಆಫ್. ಸೊ ಯಾರಿಗೆಲ್ಲ ಡೌಟ್ ಇತ್ತೋ, ಈ ವ್ಯಕ್ತಿ ಬರೀ ಬಿಯರ್ಡ್ ಇಟ್ಕೊಂಡೆ ಆಕ್ಟಿಂಗ್ ಮಾಡೋದು, ಮತ್ತೆ KGF ಥರ ಇನ್ನೊಂದು ಮೂವಿ ಮಾಡ್ತಾ ಇದ್ದಾರೆ, ಬಿಯರ್ಡ್ ತೆಗೆದ್ರೆ ಆ್ಯಕ್ಟಿಂಗೇ ಬರಲ್ಲ. ಆ್ಯಕ್ಟಿಂಗ್ ಬಿಡುಗರು 3 ಶೇಡ್ ಇದೆ ಈ ಒಂದು ಸಿನಿಮಾದಲ್ಲಿ. ಪ್ರತಿ ಒಂದು ಶೇಡ್ನಲ್ಲೂ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ನೆಗೆಟಿವ್ PR ಮಾಡ್ತಿರೋರು ಗಂಟು ಮೂಟೆ ಕಟ್ಕೊಂಡು ಊರು ಬಿಟ್ಬಿಡಿ ಹೇಳ್ತೀನಿ. ಸೊ ಇದಾಗಿತ್ತು ಈ ನನ್ನ ರಿಯಾಕ್ಷನ್. ನಿಮಗೆ ಈ ರಿಯಾಕ್ಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ Instagram ಅಕೌಂಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.